ಅವರು ಈ ಡೈಲಿ ಅಲ್ಲೇ ಇರ್ತಾ ಇದ್ದಿದ್ದು, ಏನೋ ಅದೇ ತೋಟ ಅವ್ರದ್ದು. ಅವ್ರ ಮಾವ ಅವರು ಏನು ಅಲ್ಲೇ ಹೋಗ್ತಾ ಇದ್ದಿದ್ದು. ಆ ಮಗು ಡೈಲಿ ಆ ಮಗುನ ಕರ್ಕೊಂಡು ಅಲ್ಲೇ ಇರ್ತಾ ಇದ್ದಿದ್ದು. ಏನೋ ಆ ಮಗು ಜಾರಿ ಬಿದ್ದೈತೆ ಅಂತೇಳಿ ಈ ತಾಯಿ ಏನೋ ಕಾಪಾಡಕ್ಕೆ ಹೋಗಿದ್ದಾರೆ. ಇಬ್ಬರು ಈ ಥರ ಇದಾಗಿದ್ದಾರೆ ಸರ್. ಅದು ಗೊತ್ತಿಲ್ಲ ಸರ್. ಅದು ನಿನ್ನೆನಿಂಕ ಹುಡುಕ್ತಾವ್ರೆ ಅವರು. ನಿನ್ನೆ ನೈಟ್ನಿಂದನೂ ಹುಡುಕ್ತಾನೆ ಇದ್ದಾರೆ. ನಮಗೆ ಬೆಳಗ್ಗೆ ಗೊತ್ತಾಗಿದೆ ಸರ್. ಊರಲ್ಲಿ ಚೆನ್ನಾಗಿದ್ದಾರೆ. ಅದೇನು ಮಗುಗೆ ಅವ್ರಿಗೆ ಏನು ತೊಂದರೆ ಇಕ್ಕೋದು ಇನ್ನೊಂದು ಮತ್ತೊಂದು ಆ ಥರ ಏನಿಲ್ಲ. ಯಾರು ಮಂಜುನಾಥ್, ಅವನು ಅಂಗನವಾಡಿಗೆ ಹೋಗ್ತಾನೆ. ಯಾರು ಮಂಜುನಾಥ್ ಮಗ. ಡೈಲಿ ಆ ತಾಯಿ ಕೂಡ ಅಲ್ಲೇ ಇರೋರು. ಈ ಸ್ಕೂಲ್ ಬೆಳೆಸತ್ತೂ ಇದ್ದು ಆಮೇಲೆ ಅಲ್ಲಿಗೆ ಹೋಗ್ತಾ ಇದ್ದಿದ್ದು ಅವರು. ಎಲ್ಲಿಗೆ? ಆ ತೋಟ ಕಡೆ. ಅವ್ರ ಮಾವ ಹುಲ್ಲು ಕಟ್ ಮಾಡೋರು ಅಲ್ಲಿ. ಈಗ ಈ ಥರ ಆಗಿದೆ ಸರ್. ಯಾಕಂದ್ರೆ ಅದೇ ಈಗ ಮಗುನ ಕಾಪಾಡಕ್ಕೆ ಹೋಗಿ ಆ ತಾಯಿ ಇನ್ನೂ ಇದು ಮಾಡಿದ್ದಾರೆ. ಅವರು ಯಾವಾಗಲೂ ಅಲ್ಲೇ ಹುಲ್ಲು ಕೊಯ್ಯೋಕ್ಕೂ ತೋಟದ ಅದೇ ತೋಟ ಅವ್ರದ್ದು. ಹಾಗಾಗಿ ಅವರು ಯಾವಾಗಲೂ ಅಲ್ಲೇ ಹುಲ್ಲು ಕೊಯ್ಕೊಂಡಿದ್ರು. ಮಗು ಜಾರು ಬಿದ್ದಿದೆ. ಹಾಗಾಗಿ ಅವ್ರ ಅಮ್ಮ ಕಾಪಾಡಕ್ಕೆ ಹೋಗಿ ಈಗ ಜಾರು ಬಿದ್ದಿದ್ದಾರೆ. ಅದು ಬೆಳಗ್ಗೆ ತಿಳಿತ್ತು. ಎಲ್ಲ ಹೋಗಿ ಈಗ ಇದು ಮಾಡ್ಕೊಂಡು ಬಂದಿದ್ದೀವಿ. ಮಗುಗೆ 5 ವರ್ಷ, ಇವ್ರಿಗೆ ಒಂದು 35 ವರ್ಷ. ಇಲ್ಲಿ ಅವರು ವಾಸಿಸ್ತಾ ಒಗರಿಗೊಲ್ಲಳ್ಳಿನೇ. ಅವ್ರದ್ದು 5 ವರ್ಷ ಹುಡುಗಿಗೆ, ಇದು ಮಗುಗೆ. ಇವ್ರಿಗೆ 8 ವರ್ಷ ಆಗಿದೆ ಮದುವೆ ಆಗಿ. ತೊಂದರೆ ಇಲ್ಲ, ಯಾಕಂದರೆ ಆರಾಮಾಗೇ ಇದ್ದರು. ನಿನ್ನೆನೂ ಅವರು ಮಾತಾಡ್ಕೊಂಡೇ ಹೋದ್ರು. ಇಲ್ಲಿ ತೋಟದ ಮನೆ ಹತ್ರ ಎಲ್ಲರೂ ಮಾತಾಡ್ಕೊಂಡೇ ಇದ್ದರು. ನ್ಯಾಚುರಲಾಗೇ ಇದ್ದರು. ಇಂದ ಜಗಳ ಏನೂ ಇಲ್ಲ. ಈಗ ಏನೂ ಗೊತ್ತಿಲ್ಲ, ಯಾಕಂದ್ರೆ ಯಾರಿಗೆ ಆಮೇಲೆ ಏನೋ ಅನುಮಾನ ಏನೂ ಇಲ್ಲ.